ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಟಿ ವೆಂಕಟೇಶ್ ಪ್ರಭು. ಏನು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಬಹಳ ದೊಡ್ಡದಾಗಿ ಕೇಳಿಬಂದಂಥ ವಿಚಾರ ಅಂದರೆ, ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಕೆರೆಗಳನ್ನು ಖಾಲಿ ಬಿಟ್ಟಿದ್ದಾರೆ. ಕೆರೆಗಳಿಗೆ ನೀರನ್ನು ತುಂಬಿಸುವಂಥ ಕೆಲಸವನ್ನು ಕುಮಾರಸ್ವಾಮಿಯವರು ಮಾಡಿಲ್ಲ ಎನ್ನುವಂತಹ ಮುಖ್ಯವಾಗಿ ಗಂಭೀರ ಆರೋಪವನ್ನು ಅಂದಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಂತಹ ಹಾಗೆ ಈಗಿನ ಹಾಲಿ ಚನ್ನಪಟ್ಟಣ ಕಾಂಗ್ರೆಸ್ನ ಶಾಸಕರಾಗಿರುವಂತಹ CP ಯೋಗೇಶ್ವರ್ ಅವರು ಮಾಡಿದರು. ಆದರೆ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರಿಗೆ ಸೋಲಾಯಿತು. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ CP ಯೋಗೇಶ್ವರ್ ಅವರು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದರು. ಈಗಾಗಲೇ 7ರಿಂದ 8 ತಿಂಗಳು ಕಳೀತಾ ಬರ್ತಾ ಇದೆ. ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಳೆ ಕೂಡ ಆಗ್ತಾ ಇದೆ. KRS ಕೂಡ ತುಂಬಿ 16 TMC ನೀರು ಕೂಡ ಈಗಾಗಲೇ ತಮಿಳುನಾಡಿನ ಏನು ಡ್ಯಾಮ್ಗಳನ್ನು ಸೇರ್ತಾ ಇದೆ, ಸಮುದ್ರ ಸೇರ್ತಾ ಇದೆ. ಆದರೂ ಕೂಡ ಚನ್ನಪಟ್ಟಣದ ಕೆರೆಗಳು ಬಹುಪಾಲು ಖಾಲಿ ಇದ್ದಾವೆ. ಈ ವಿಚಾರವಾಗಿ CP ಯೋಗೇಶ್ವರ್ ಅವರು ಏನು ಉಪಚುನಾವಣೆಯ ಸಂದರ್ಭದಲ್ಲಿ ಹೇಳಿದಂಥ ಮಾತು ಅವರು ಮರೆತೋದ್ರ ಎನ್ನುವಂತಹ ಪ್ರಶ್ನೆಯನ್ನು ಚನ್ನಪಟ್ಟಣದ JDS ಮುಖಂಡರು ಮಾಡ್ತಾ ಇದ್ದಾರೆ. ಬಹುಮುಖ್ಯವಾಗಿ ಇಡೀ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಕನಕಪುರ, ಮಾಗಡಿ, ರಾಮನಗರ ಹೊರತುಪಡಿಸಿದರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಪ್ರತಿಯೊಂದು ಕೆರೆಗೂ ಕೂಡ ಒಂದು ಬೆರಳೆಣಿಕೆಯಷ್ಟು ಕೆರೆಗಳಿಗೆ, ಕೆಲವೊಂದಿಷ್ಟು ಕೆರೆಗಳಿಗೆ ಪೈಪ್ಲೈನ್ ಸಮಸ್ಯೆ ಇದ್ದರೂ ಕೂಡ ಬಹುಪಾಲು ಕೆರೆಗಳಿಗೆ ಪೈಪ್ಲೈನ್ ಆಗಿರುವಂಥದ್ದು. ಗರ್ಕಳ್ಳಿ ಏತ ನೀರಾವರಿ ಯೋಜನೆ, ಕಣಿವ ಏತ ನೀರಾವರಿ ಯೋಜನೆ ಮೂಲಕ ಕೆರೆಗಳನ್ನು ತುಂಬಿಸುವಂತಹ ಕೆಲಸವನ್ನು ಮಾಡ್ಕೊಂಡು ಬರಲಾಗಿದೆ. ಪ್ರಮುಖವಾಗಿ ಮಾಜಿ ಪ್ರಧಾನಿ HD ದೇವೇಗೌಡರು ನಿರ್ಮಾಣ ಮಾಡಿದಂತಹ ಇಗಲೂರು ಜಲಾಶಯದಿಂದ ಚನ್ನಪಟ್ಟಣದ ಕೆರೆಗಳಿಗೆ ನೀರನ್ನು ಲಿಫ್ಟ್ ಮಾಡಲಾಗುತ್ತೆ. ಈ ಮೂಲಕ ಚನ್ನಪಟ್ಟಣದ ಕೆರೆಗಳನ್ನು ತುಂಬಿಸಲಾಗುತ್ತೆ. ಆದರೆ ಎಲ್ಲ ಒಂದು ಕಡೆ ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಮಳೆ ಆಗಿದ್ದರೂ ಕೂಡ ಚನ್ನಪಟ್ಟಣದ ಕೆರೆಗಳು ಖಾಲಿ ಇದ್ದಾವೆ. ಈ ಬಗ್ಗೆ ನಾವು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ್ರೆ, ನಾವು ಮೋಟರ್ಗಳನ್ನು ದುರಸ್ತಿ ಮಾಡ್ತಾ ಇದ್ದೇವೆ, ಕೆಲವೊಂದಿಷ್ಟು ಪೈಪ್ಲೈನ್ಗಳನ್ನು ದುರಸ್ತಿ ಮಾಡ್ತಾ ಇದ್ದೇವೆ ಎನ್ನುವಂತಹ ಒಂದು ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಒಂದು ಕಡೆ ಅತ್ಯಧಿಕವಾಗಿ ಮಳೆ ಬಂದಿದೆ, ಮಳೆ ನೀರು ಯಥೇಚ್ಛವಾಗಿ KRSನಿಂದ ಹೊರಬಿಡಲಾಗಿದ್ದು 16 TMC ನೀರು ತಮಿಳುನಾಡಿನ ಸಮುದ್ರವನ್ನು ಸೇರ್ತಾ ಇದೆ. ಆದರೆ ಖಾಲಿ ಇರುವಂತಹ ಚನ್ನಪಟ್ಟಣದ ಕೆರೆಗಳು ತುಂಬ್ತಾ ಇಲ್ಲ ಎನ್ನುವಂತಹ ಆರೋಪವನ್ನು ತಾಲೂಕಿನ ರೈತ ಮುಖಂಡರು ಕೂಡ ಮಾಡಿದ್ದಾರೆ. ಉಪಚುನಾವಣೆಯ ಸಂದರ್ಭದಲ್ಲಿ ಇಡೀ ಸರ್ಕಾರ ಬಂದು ಒಂದು ಗುರುತರವಾದ ಒಂದು ಆರೋಪ ಮಾಡ್ತು ಕುಮಾರಸ್ವಾಮಿಯವ್ರ ಮೇಲೆ. ಕುಮಾರಸ್ವಾಮಿಯವರು ತಾಲೂಕಿಗೆ ಅದು ಕೆರೆಗಳಿಗೆ, ತಾಲೂಕಿನ ಕೆರೆಗಳಿಗೆ ನೀರು ತುಂಬ್ತಾ ಇಲ್ಲ ಅನ್ನೋ ಒಂದು ದೊಡ್ಡ ಆರೋಪ ಮಾಡಿದ್ರು. ಆದರೆ ಇವತ್ತು ಗೆದ್ದಂತಹ ಶಾಸಕರಾದ ಮಾನ್ಯ ಯೋಗೇಶ್ವರ್ ಅವರೇ ಇದ್ದಾರೆ, ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದೇ ಆದ ಒಂದು ಆಡಳಿತ ಇದೆ ತಾಲೂಕಿನಲ್ಲಿ. ಇವತ್ತು ಅವರು ಅದೇ ಕೆರೆಗಳಿಗೆ ನೀರು ತುಂಬಿಸ್ಬೋದಿತ್ತು. ಇವತ್ತು KRS ತುಂಬಿ 16 TMC ನೀರು ತಮಿಳುನಾಡಿಗೆ ಹೋಗ್ತಾ ಇದೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಈಗ ತಾಲೂಕಿನ ಎಲ್ಲ ಕೆರೆಗಳು ಬತ್ತಿ ಹೋಗಿವೆ. ಆ ಕೆರೆಗಳಿಗೆ ನೀರನ್ನು ತುಂಬಿಸುವುದರ ಮುಖಾಂತರ ಒಂದು ರೈತರಿಗೆ ಏನಾಗಿದೆ, ಕೆರೆಗಳನ್ನೇ ಅವಲಂಬಿಸಿ ಒಂದು ಹೈನುಗಾರಿಕೆ, ಒಂದು ವ್ಯವಸಾಯವನ್ನು ಅವಲಂಬಿಸಿರುವಂತಹ ನಮ್ಮ ತಾಲೂಕಿನ ರೈತರಿಗೆ ಮಾನ್ಯ ಯೋಗೇಶ್ವರ್ ಅವರು ಒಂದು ಇಚ್ಛಾಶಕ್ತಿ ತಗೋಬೇಕು, ನೀರು ತುಂಬಿಸೋದ್ರಂತ ಒಂದು ಜೀವ ತುಂಬಬೇಕು ಅವರೊಂದು ಆರೋಪ ಮಾಡಿದರು. ಬಂದು ಉಪಚುನಾವಣೆಯ ಸಂದರ್ಭದಲ್ಲಿ ಆ ಆರೋಪಕ್ಕೆ ಜೀವ ತುಂಬಬೇಕು ಅಂತ ನಾನು ಒಂದು ಇಡೀ ತಾಲೂಕಿನ ರೈತರ ಪರವಾಗಿ ಒಂದು ಕಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಕಾಡಾ ವಿಭಾಗದ ಎಂಜಿನಿಯರ್ಗಳಿದ್ದಾರಲ್ಲ, ಅವರು ತಲೆಕೆಟ್ಟಿದೆ, ಅವ್ರಿಗೆ ಅವಿವೇಕಿಗಳು.
ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಿದ್ರೆ ಈಗೆಲ್ಲ ಪಂಪ್ ಸೆಟ್ ರಿಪೇರಿ ಮಾಡ್ಕೋಬೇಕಾಗಿದ್ದದ್ದು. ಯಾವ ಕಾಲದಲ್ಲಿ ನೀರಿಲ್ದೇನೆ ನದಿ ಬತ್ತೋಗಿತ್ತು ಆ ಸಂದರ್ಭದಲ್ಲಿ ಅವರು ರಿಪೇರಿ ಮಾಡ್ಕೊಂಡು ಎಲ್ಲ ಸಿದ್ಧತೆ ಮಾಡ್ಕೋಬೇಕಾಯ್ತು. ಈಗ ಆಗ್ತದೆ ಆಗಸ್ಟ್ 15ಕ್ಕೆ ಬಿಡ್ತೀವಿ, ಆಗಸ್ಟ್ 30ಕ್ಕೆ ಬಿಡ್ತೀವಿ ಅನ್ನೋದಲ್ಲ. ಈ ನಡವಳಿಕೆಗಳು ತುಂಬ ರೈತ ವಿರೋಧಿ ನಡವಳಿಕೆಗಳು. ಇದನ್ನು ಖಂಡಿಸಿ ಎಚ್ಚರಿಕೆನೂ ಕೂಡ ಕೊಟ್ಟಿದ್ದೇವೆ. ಮೊನ್ನೆ ಶಾಸಕರಿಗೂ ಹೇಳಿದ್ದೇವೆ, ಇಲ್ಲ ನಾನು ಬಿಡಿಸ್ತೀನಿ ಅನ್ನೋ ಮಾತು ಹೇಳಿದ್ರೆ ಹೊರತು ಇನ್ನೂ ಸುಮಾರು ಕೆರೆಗಳು, ಉದಾಹರಣೆಗೆ ವಾಂಗ್ನೂರು ಕೆರೆ ಇರಲಿ, ಬಂಡೂರು ಕೆರೆ ಇರಲಿ, ಬಂಡೂರು ಹೊಸಕೆರೆ ಇರಲಿ, ಈ ಭಾಗದ ಚಿಕ್ಕ ಬೆಟ್ಟ ಅಂತಿದೆ ಕೋಡಂಬಳ್ಳಿಗೂ ಈ ಕಡೆ, ಈ ಭಾಗದ ಕೆರೆಗಳಿಗೆ ಮತ್ತು ಆ ಭಾಗನೂ ಕೂಡ ಬಹುತೇಕ ಕೆರೆಗಳು ಇವತ್ತು ನೀರು ಸಮೃದ್ಧವಾಗಿ ಹರಿದೋಗ್ತಿದ್ರು. ಮಳೆ ನೀರು 200 TMCಗೆ ಹೆಚ್ಚು ನೀರು ಹರಿದೋಗೋದೇನುವಾಗ ನಮ್ಮ ತಾಲೂಕಿಗೆ 2 TMC ನೀರು ಸಾಕು. ಎಲ್ಲವೂ ಕೂಡ ಕೋಡಿ ಬೀಳೋ ರೀತಿಯಲ್ಲಿ ತುಂಬಿಸ್ಬೋದು. ಈ ಅವಿವೇಕಿ ವಿಜ್ಞಾನಿ ಎಂಜಿನಿಯರ್ಗಳೇನಿದ್ದಾರೋ ಇವರ ಬೇಜವಾಬ್ದಾರಿಯಿಂದ ಇವತ್ತು ನೀರು ಬರದೇ ಇರತಕ್ಕಂಥದ್ದು ಭಾಳ ರೈತರನ್ನ. ಏನು ಮುಂಗಾರು ಪ್ರಾರಂಭ ಆಗ್ತಿದ್ದಂಗೆ ಬೀಳ್ ನೀರು ಬರ್ತಿದ್ದಂಗೆನೆ ಇಗ್ಲೂರು ಜಲಾಶಯ ಡ್ಯಾಮ್ಗೆ, ಆಮೇಲೆ ಗ್ರಾವಿಟಿ ಮೇಲೆ ನೀರು ತರ್ತಕ್ಕಂಥ ಯೋಜನೆ ಪ್ರಾರಂಭ ಆಗಿ 2 ವರ್ಷ ಆಗಿದೆ, ಅದು ಕೂಡ ಅನುಷ್ಠಾನಕ್ಕಾಗಿಲ್ಲ. ಅದೇನಾರು ಆದಮೇಲೆ ತತ್ಕ್ಷಣದಲ್ಲಿ ಎಲ್ಲ ಕೆರೆಗಳನ್ನ ಕಾಲಮಿತಿ ಒಳಗಡೆ ಒಂದು ಮಾರ್ಗಸೂಚಿ ಕ್ಯಾಲೆಂಡರ್ನ ಅಳವಡಿಸ್ಕೊಂಡು ನೀರು ತುಂಬುವಂಥ ಪ್ರಯತ್ನಗಳಾಗಬೇಕು. ಆಗ ಈ ಯೋಜನೆ ಪರವಾಗಿಲ್ಲ, ರೈತರ ಪರ ಇದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇವೆ. ಹಾಗಾಗಿ ಏನು ಉಪಚುನಾವಣೆಯ ಸಂದರ್ಭದಲ್ಲಿ ಯೋಗೇಶ್ವರ್ ಅವರು ಬಹಳ ಗಂಭೀರವಾಗಿ ಕುಮಾರಸ್ವಾಮಿಯವರ ಮೇಲೆ ಆರೋಪವನ್ನು ಮಾಡಿದರು. ಕುಮಾರಸ್ವಾಮಿಯವರು ಚನ್ನಪಟ್ಟಣದ ಕೆರೆಗಳನ್ನು ತುಂಬಿಸಲಿಲ್ಲ, ರೈತರಿಗೆ ಅನ್ಯಾಯ ಮಾಡಿದ್ರು ಎನ್ನುವಂತಹ ಆರೋಪವನ್ನು ಮಾಡಿದರು. ಆದರೆ ಇವತ್ತು ಅವರೇ ಕ್ಷೇತ್ರದ ಶಾಸಕರಾಗಿದ್ದಾರೆ, ಅವರದ್ದೇ ಸರ್ಕಾರ ಇದೆ. ಹಾಗಾಗಿ ಕೆರೆಗಳನ್ನು ಆದಷ್ಟು ಬೇಗ ತುಂಬಿಸಬೇಕು. ಹಾಗೆ ಎಲ್ಲೆಲ್ಲಿ ಪೈಪ್ಲೈನ್ ಸಮಸ್ಯೆ ಇದೆ, ಮೋಟಾರ್ಗಳ ಸಮಸ್ಯೆ ಇದೆ, ಅದೆಲ್ಲವನ್ನು ಕೂಡ ದುರಸ್ತಿ ಮಾಡಬೇಕು ಎನ್ನುವಂತಹ ಒತ್ತಾಯವನ್ನು ತಾಲೂಕಿನ ಮುಖಂಡರು ಹಾಗೆ ರೈತ ಹೋರಾಟಗಾರರು ಮಾಡ್ತಾ ಇದ್ದಾರೆ.